ಖರೀದಿ ಕೇಂದ್ರದಲ್ಲಿ ರೈತರಿಂದ ಯಾವುದೇ ರೀತಿಯ ಹಣವನ್ನ ತೆಗೆದುಕೊಳ್ಳಬಾರದೆಂದು ಸರ್ಕಾರದ ಆದೇಶ ಇರುತ್ತದೆ. ಆದರೆ ಜೇವರ್ಗಿಯ ಯಡ್ರಾಮಿ ತಾಲೂಕಿನ ಕೊಕನೂರ ಗ್ರಾಮದ ತೊಗರಿ ಖರೀದಿ ಕೇಂದ್ರದ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿಗಳು ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರಿ ರೈತರಿಂದ ಪ್ರತಿ ಕ್ವಿಂಟಾಲ್ಗೆ 150 ರೂಪಾಯಿ ಹಣವನ್ನ ಸುಲಿಗೆ ಮಾಡುತ್ತಾ ರೈತರ ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರೆ. ಈ ಕುರಿತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ನಂತರ ಮಾತನಾಡಿದ ನಮ್ಮ ಕರ್ನಾಟಕ ಸೇನೆ ಉಪಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ, ಎಪಿಎಂಸಿ ಕಾರ್ಯದರ್ಶಿ ಸುಮಂಗಲ ಹೂಗಾರ ಇವರಿಗೆ ರೈತರು ದೂರವಾಣಿಯ ಮೂಲಕ ಕರೆ ಮಾಡಿದ್ರೆ ಯಾರ ಕರೆ ಕೂಡ ಸ್ವೀಕರಿಸುತ್ತಿಲ್ಲ. ತಾಲೂಕಿನಲ್ಲಿ ಇಂತಹ ಘಟನೆಗಳು ನಡೆಯುತ್ತಿರುವುದು ತಾಲೂಕು ಅಧಿಕಾರಿಗಳ ಗಮನಕ್ಕೆ ಬಂದರೂ ಸಹ ಅವರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಮೌನವಾಗಿ ಕುಳಿತಿರುವುದು ನೋಡಿದ್ರೆ ಈ ಅಕ್ರಮದಲ್ಲಿ ಇವರೂ ಸಹ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಮುಂದಿನ ದಿನಗಳಲ್ಲಿ ಅಕ್ರಮಗಳು ಮುಂದುವರೆದರೆ ಎಪಿಎಂಸಿ ಕಾರ್ಯಾಲಯದ ಎದುರುಗಡೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆ ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ, ತಾಲೂಕು ಅಧ್ಯಕ್ಷರು ಮಹೇಶ್ ಪಾಟೀಲ್, ಉಪಾಧ್ಯಕ್ಷರು ಮಲ್ಲನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗ್ರಾಮದಲ್ಲಿ ಏನು ನಡೀತಾ ಇದೆ ಅಂದರೆ ತೊಗರಿ ಕೇಂದ್ರ ಖರೀದಿ ಮಾಡ್ಯಾರ. 1 ಕ್ವಿಂಟಲ್ಗೆ 150 ರೂಪಾಯಿ, 1 ಕ್ವಿಂಟಲ್ 150 ರೂಪಾಯಿ ರೈತರಿಗೆ ವಸೂಲಿ ಮಾಡ್ತಿದ್ದಾರೆ. ಅದಕ್ಕೆ ಎಪಿಎಂಸಿ ಅಧಿಕಾರಿಗಳು ಕರೆ ಮಾಡಿ ನಾವು ಸುಮಾರು ಸತಿ ಹೇಳಿದ್ವಿ, ಈಗ ರೈತರ ಮೇಲೆ ವಸೂಲಿ ಮಾಡ್ತಾರೆ, ಒಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಇಲ್ಲರಿ ಸೆಕ್ರೆಟರಿ ಮಾತಾಡ್ತಾರೆ, ಅವ್ರಿಗೆ ಮಾತಾಡ್ತಾರೆ, ಬರೀ ಹಾರಿಕೆ ಉತ್ತರ ಹೇಳ್ತಾರೆ. ಇಡೀ ಜೇವರ್ಗಿ ತಾಲೂಕು ಹಾಳಾಗೋ ಕಾರಣನೇ ಎಪಿಎಂಸಿ ಅಧಿಕಾರಿ ಅಂತ ಫಸ್ಟವಾಗಿ ಹೇಳ್ತೀನಿ ನಾನು. ಅವ್ರೇನು ನಮಗೇನು ಗುಂಡಿಟ್ಟುಕೊಳ್ಳಲ್ಲ, ನಾವು ಹೇಳೋದು ಮಾತ್ರ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಅಲ್ಲಿ ಜೇವರ್ಗಿಯಲ್ಲೂ ಹಾಳು ಮಾಡಿದ್ದಾರೆ, ಇಲ್ಲಿ ಯಡ್ರಾಮಿ ತಾಲೂಕಲ್ಲಿ ಕೂಡ ಹಾಳು ಮಾಡ್ತಾ ಇದ್ದಾರೆ. ಅವರು ಎಲ್ಲ ರೈತರ ಬಗ್ಗೆ ಏನೇ ರೈತರ ಬಗ್ಗೆ ಹಣ ವಸೂಲಿ ಮಾಡಿ ನಮ್ಗೆ ಹಪ್ತ ಬಂದು ಮುಟ್ಟಿದ್ರೆ ಸಾಕು ಅನ್ನೋ ಲೆವೆಲಿಗೆ ಎಪಿಎಂಸಿ ಭ್ರಷ್ಟ ಅಧಿಕಾರಿಗಳು ಅದರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾವು ಸರ್ ಫೋನ್ ಮಾಡಿದ್ದೆವು. ಇಲ್ಲಿ